ವಿವಿಧ ಪಕ್ಷದ ಮುಖಂಡರಿಂದ ಸೆಪ್ಟೆಂಬರ್ 30ರಂದು ನಡೆಯಲಿರುವ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಸೋಮವಾರ ನಾಮಪತ್ರಗಳ ಸುರಿಮಳೆಯೇ ನಡೆಯಿತು. ನಾಮಪತ್ರ ಸಲ್ಲಿಕೆಗೆ ಇಂದು ಅಂತಿಮ ದಿನವಾದ್ದರಿಂದ ಬೆಳಿಗ್ಗೆಯಿಂದಲೇ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಟಿಎಪಿಸಿಎಂಎಸ್ ಕಚೇರಿ ಬಳಿಗೆ ಧಾವಿಸಿ ನಾಮಪತ್ರ ಸಲ್ಲಿಸತೊಡಗಿದರು. ಎ ತರಗತಿ 8 ಹಾಗೂ ಬಿ ತರಗತಿಯಿಂದ 33 ಸೇರಿದಂತೆ ಒಟ್ಟು 41 ಮಂದಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಸಿದ ಅಭ್ಯರ್ಥಿಗಳ ವಿವರ: ಎಚ್.ಎನ್. ಚಿಟ್ಟಿಬಾಬು, ಡಿ. ಶ್ರೀನಿವಾಸ್, ಡಿ.ಕೆ. ದೇವೇಗೌಡ, ಎಲ್.ಬಿ. ರವಿ, ಸಿ.ಎಸ್. ಗೋಪಾಲ್ಗೌಡ, ಕೆ.ಎಸ್. ನಿಂಗೇಗೌಡ, ಗಿರೀಶ್, ಸಿ.ಎಂ. ಶ್ರೀಕಾಂತ್, ಜೆ. ಬಾಲಗಂಗಾಧರ, ಸಿ.ಬಿ. ಹರೀಶ್, ಎನ್. ಸೋಮಶೇಖರ್, ಎಚ್.ಡಿ. ಶ್ರೀಧರ್, ಮಂಜುಳಾ ಶಂಕರ್ನಾಗ್, ಎಚ್.ಎಸ್. ಲಲಿತಾ, ಕಾಳೇಗೌಡ, ಪಿ.ಎಲ್. ಆದರ್ಶ, ಟಿ.ಎಸ್. ಆಳಯ್ಯ, ಬೊಮ್ಮರಾಜು, ಆರ್. ಚೆನ್ನಕೇಶವ, ಎಚ್. ಗಿರೀಶ್, ಎಸ್.ಎಲ್. ಮಂಜುನಾಥ್, ಸುಮಿತ್ರಾ, ಸುನಂದ, ಎಂ.ಬಿ. ಶೀಲಾ, ಲಕ್ಷ್ಮಮ್ಮ, ಪ್ರೇಮ, ರಂಗಸ್ವಾಮಿ, ಕೆ.ಬಿ. ರಾಮಯ್ಯ, ಎಂ. ಚಿಕ್ಕಣ್ಣ, ಕೆ.ಎಸ್. ನವೀನ್ ನಾಯಕ್, ನರಸಿಂಹ ನಾಯಕ, ಎ. ಕೃಷ್ಣ, ವೀರಭದ್ರಸ್ವಾಮಿ, ಎಸ್.ಪಿ. ಶ್ರೀನಿವಾಸ್, ಬಂಕ್ ಶ್ರೀನಿವಾಸ್ ಸೇರಿದಂತೆ ಹಲವು ಘಟಾನುಘಟಿಗಳು ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರೆ, ಲೋಕಸಭಾ ಚುನಾವಣೆಯಲ್ಲಿ ದೋಸ್ತಿಯಾಗಿದ್ದ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳಿಂದ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ನಾಮಪತ್ರ ಸಲ್ಲಿಸಿದರು. ತಹಸೀಲ್ದಾರ್ ಬಸವರಾಡ್ಯಪ್ಪ ರೋಣದ ಚುನಾವಣಾಧಿಕಾರಿ ಹಾಗೂ ರೇಷ್ಮೆ ಇಲಾಖೆಯ ರವಿಕುಮಾರ್ ಸಹಾಯಕ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಶಿರಸ್ತೇದಾರ್ ಮೋಹನ್ ಸೇರಿದಂತೆ ಟಿಎಪಿಸಿಎಂಎಸ್ ನೌಕರ ವರ್ಗ ಸಹಕರಿಸಿದರು. ಈ ವೇಳೆ ವಿವಿಧ ಪಕ್ಷಗಳ ಮುಖಂಡರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್. ಮಂಜುನಾಥ್, ಸಿ. ಅಶೋಕ್, ಎಸ್.ಎನ್.ಟಿ. ಸೋಮಶೇಖರ್, ಬಳಗಟ್ಟ ಅಶೋಕ್, ಬೀರಶೆಟ್ಟಹಳ್ಳಿ ಗಿರೀಶ್, ಶ್ರೀನಿವಾಸ್ ನಾಯಕ್, ಸೋಮಾಚಾರಿ, ನರಸಿಂಹಾಚಾರಿ, ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ ಸಿ.ಆರ್. ರಮೇಶ್, ಭರತ್ ಪಟೇಲ್ ಇತರರಿದ್ದರು. ಆಯ್ತು ನೆಕ್ಸ್ಟ್ ವಾರ ಕಾಣಿಸ್ತದೆ ನೀಟಾಗಿ. ನಾನು ನಿಮ್ಮ ಇಲ್ಲ
ರಂಗಸ್ವಾಮಿ